ವೀಕ್ಷಕರೇ, ಎಗ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮೇಲ್ನೋಟಕ್ಕೆ ಸಣ್ಣ ಬಿಸ್ನೆಸ್ ಥರನೇ ಕಂಡ್ರೂ ಇದರಲ್ಲಿ ಕೇವಲ ಒನ್ ಟೈಮ್ ಡಿಸ್ಟ್ರಿಬ್ಯೂಷನ್ ಅಂದರೆ ಬೆಳಿಗ್ಗೆ ಅಥವಾ ಸಂಜೆ ಒಂದು 2 ಅವರ್ಸ್ನಲ್ಲಿ ಆರ್ಡರ್ಸ್ ಬಂದಿರೋ ಕಡೆಗೆ ಎಗ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬರೀ 1,000 ಎಗ್ಸ್ ಮೇಲೆ $1,000 ಲಾಭ ಮಾಡ್ಬೋದು. ಆ್ಯಂಡ್ ಎಗ್ನ ಮಾರ್ಕೆಟ್ ವ್ಯಾಲ್ಯೂ ಗ್ಲೋಬಲಿ $13 ಬಿಲಿಯನ್ ನಷ್ಟಿದೆ. ಅಷ್ಟೇ ಅಲ್ಲದೆ ಎಗ್ ಪ್ರೊಡಕ್ಷನ್ ಮಾಡೋದ್ರಲ್ಲಿ ನಮ್ಮ ದೇಶ 3ನೇ ಸ್ಥಾನದಲ್ಲಿದೆ ವೀಕ್ಷಕರೇ. ಸೊ ಎಗ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಮತ್ತು ಎಗ್ ಹೋಲ್ಸೇಲ್ ಬಿಸ್ನೆಸ್ ಅಂತ 2 ರೀತಿಯಲ್ಲಿ ಬಿಸ್ನೆಸ್ ಮಾಡ್ಬೋದು. ಎಗ್ ಹೋಲ್ಸೇಲ್ ಬಿಸ್ನೆಸ್ಗೆ ಶಾಪ್, ರ್ಯಾಕ್ಸ್, ಟ್ರೇ ಎಲ್ಲ ಬೇಕಾಗುತ್ತೆ ಮತ್ತು ಡಿಸ್ಟ್ರಿಬ್ಯೂಟರ್ಸ್, ಶಾಪ್ಸ್ನವ್ರನ್ನೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕಾಗುತ್ತೆ. ಎಗ್ ಹೋಲ್ಸೇಲ್ ಬಿಸ್ನೆಸ್ನಲ್ಲಿ 5,000ದಿಂದ 7,000 ಮೊಟ್ಟೆಯಿಂದನೇ ಶುರು ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿನೇ ಬೇಕು. ಆದರೆ ಎಗ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ಸನ್ನು ಅತಿ ಕಡಿಮೆ ಬಂಡವಾಳದಲ್ಲಿ ಶುರು ಮಾಡ್ಬೋದು. ಎಗ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡೋಕ್ಕೆ ಒಂದು ವೆಹಿಕಲ್, ಎಗ್ ಟ್ರೇಸ್ ಇದ್ದರೆ ಸಾಕಾಗುತ್ತೆ. ಕೇವಲ 1,000 ಮೊಟ್ಟೆಗಳಿಂದನೇ ಈ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು. ಈ 1,000 ಎಗ್ಸ್ಗಳು ಫಾರ್ಮ್ನಲ್ಲಿ ಬರೀ $3.5 ಸಿಗುತ್ತೆ. ಅಂದರೆ $3,500 ನಿಮ್ಮ ಇನ್ವೆಸ್ಟ್ಮೆಂಟ್. $3.5 ನೀವು ತರೋ ಎಗ್ ಹೋಟೆಲ್ಗಳಲ್ಲಿ $4.5, ಶಾಪ್ಗಳಲ್ಲಿ $4.5, ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ $4.30 ಸೇಲ್ ಆಗುತ್ತೆ. ಎವರೇಜ್ ರೇಟ್ $4.50 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ನೀವು ಒಂದು ದಿನಕ್ಕೆ 1,000 ಎಗ್ ಡಿಸ್ಟ್ರಿಬ್ಯೂಟ್ ಮಾಡಿದರೆ $4,500 ಟೋಟಲ್ ರೆವೆನ್ಯೂ. ಇದರಲ್ಲಿ ಕಾಸ್ಟಿಂಗ್ $3,500 ಮೈನಸ್ ಮಾಡಿದರೆ ಉಳಿದಿರೋ $1,000 ನಿಮ್ಮ ಪ್ರಾಫಿಟ್. ಸೊ 1,000 ಎಗ್ಗನ್ನು ಕೇವಲ 2 ಅಥವಾ 3 ಗಂಟೆ ಒಳಗೆ ಈಸಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ವೀಕ್ಷಕರೇ. ಒಂದು ವೇಳೆ ನೀವು ಜಾಸ್ತಿ ಶಾಪ್ಗಳಿಗೆ ಹೋಗಿ ಇನ್ನೂ ಜಾಸ್ತಿ ಆರ್ಡರ್ಸ್ ತಂದರೆ ಒಂದು 2,000 ಎಗ್ ಆರ್ಡರ್ ತಂದ್ರೂ $2,000 ಪ್ರಾಫಿಟ್ ಆಗುತ್ತೆ. ಎಗ್ಗಂತೂ ಯಾವಾಗಲೂ ರನ್ ಆಗುವಂಥ ಫುಡ್ ಐಟಮ್. ಮೊದಲು ಸಣ್ಣದಾಗೆ ಶುರು ಮಾಡಿ ಆಮೇಲೆ ಜಾಸ್ತಿ ಆರ್ಡರ್ಸ್ ಬಂದಮೇಲೆ ನಿಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡ್ಬೋದು. ಇನ್ನು ಈ ಬಿಸ್ನೆಸ್ಗೆ ಲೈಸೆನ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ ಸ್ಟಾರ್ಟಿಂಗ್ನಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಮಾಡೋದ್ರಿಂದ ಲೈಸೆನ್ಸ್ ಏನೂ ಬೇಕಾಗಲ್ಲ. ಬಟ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿ ದೊಡ್ಡದಾಗೆ ಶುರು ಮಾಡ್ತೀರಿ ಅಂತ ಆದರೆ ಟ್ರೇಡ್ ಲೈಸೆನ್ಸ್ ಒಂದು ಬೇಕಾಗುತ್ತೆ. ಬಿಸ್ನೆಸ್ ಒಂದ್ಸಲ ಬೆಳೆದ ಮೇಲೆ ಹೋಲ್ಸೇಲ್ ಶಾಪ್ಗಳನ್ನ ಕೂಡ ಸ್ಟಾರ್ಟ್ ಮಾಡ್ಬೋದು ಅಥವಾ ಎಗ್ ಫುಡ್ ಐಟಮ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಅತಿ ಕಡಿಮೆ ಬಂಡವಾಳದಲ್ಲಿ ಜಾಸ್ತಿ ಲಾಭ ಕೊಡೋ ಬಿಸ್ನೆಸ್ ಇದಾಗಿದೆ ವೀಕ್ಷಕರೇ. ಧನ್ಯವಾದಗಳು.